ಹಾಯ್ ನಮಸ್ತೆ 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 ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬನ್ನಿ. ಸೋ ಮಚ್ ಸರ್, ನಮ್ಮ ಒಂದು ಸುಮನ್ ಟಿವಿ ಟೀಮ್ ನ ನೀವು ಕರೆದಿದ್ದಕ್ಕೆ. ಧರ್ಮ ಸರ್ ಅವರ ಅಜ್ಜಿ ಫೋಟೋ ನಮ್ಮ ಮನೇಲಿ ಇದು ಪರ್ಮನೆಂಟ್ ಇದೆ, ಯಾರು ಮುಟ್ಟಂಗಿಲ್ಲ. ಇದು ಡ್ಯಾಡಿಗೆ ಇದು ಇರ್ಲೇಬೇಕು, ಮಮ್ಮಿಗೂ ಅಷ್ಟೇ. ಇವಳು ನಮ್ಮ ಅಕ್ಕನ ಮಗಳು ರಿಯಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663. ಎಸ್ ವೀಕ್ಷಕರೇ, ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗ್ತಿದ್ದಾರೆ. ಯಾವುದೋ ಮನೇಲಿ ಇದ್ದಾರಲ್ಲಪ್ಪ ಪೂಜಾ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್ ವೇಟ್ ಹೇಳ್ತೀನಿ. ಫಸ್ಟು ಯಾವ ಗೆಸ್ಟ್ ಜಾಯಿನ್ ಆಗ್ತಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಎಸ್, ನಮ್ಮ ಕನ್ನಡ ಚಿತ್ರರಂಗದ ದ ವೆರಿ ಹ್ಯಾಂಡ್ಸಮ್ ಗೈ ಅಂತ ಹೇಳ್ಬೋದು. ಆ್ಯಂಡ್ ಹಲವಾರು ಸಿನಿಮಾಗಳನ್ನು ಕೊಡೋದ್ರ ಮೂಲಕ ನಮ್ಮನ್ನೆಲ್ಲರನ್ನು ಕೂಡ ತುಂಬ ವರ್ಷಗಳಿಂದ ಎಂಟರ್ಟೈನ್ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಇವರು ನವಗ್ರಹ ಅನ್ನುವಂತಹ ಸಿನಿಮಾದಲ್ಲಿ ಇವ್ರು ಮಾಡಿದಂತಹ ಪಾತ್ರ ಎಲ್ಲರ ಫೇವ್ರೆಟ್ ರೀ. ಜೊತೆಗೆ ಈಗ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆಗೆ ಹೋಗು ಕೂಡ ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಲ್ಲರ ಅವರ ವ್ಯಕ್ತಿತ್ವದ ಮೂಲಕ ಎಲ್ಲರ ಗಮನವನ್ನು ಸೆಳೆದಂಥವರು, ಜೊತೆಗೆ ಎಲ್ಲರ ಫೇವ್ರೆಟ್ ಆದವರು ಕೂಡ ಅವರ ವ್ಯಕ್ತಿತ್ವದ ಮೂಲಕ. ಎಸ್, ಸದ್ಯಕ್ಕೆ ನಾನಿವಾಗ ಯಾರ ಬಗ್ಗೆ ಹೇಳಿದೆ ಅಂತ ಗೊತ್ತಾಯ್ತಾ? ಅದೇ ಚಪಾತಿ ಅಂದ ತಕ್ಷಣ ನಿಮಗೆ ನೆನಪಾಗತ್ತೆ. ಯೂಶಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಚಪಾತಿ ವಿಚಾರಕ್ಕೆ ಸಿಕ್ಕಾಪಟ್ಟೆ ಒಂದು ಟ್ರೋಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವಿಚಾರಗಳು ಹರಿದಾಡಿತ್ತು. ಎಸ್, ಅವರೇ ನಮ್ಮೆಲ್ಲರ ಪ್ರೀತಿಯ ಧರ್ಮ ಕೀರ್ತಿರಾಜ್ ನಮ್ಮ ಜೊತೆಗಿದ್ದಾರೆ. ಹಾಗಾದರೆ ಒಳಗೆ ಎಂಟ್ರಿ ಕೊಡೋಣ. ಅವ್ರ ಮನೆ ಯಾವ ರೀತಿಯಾಗಿದೆ ಅಂತ ನಾನು ಈ ಒಂದು ಈ ಕಾರ್ಯಕ್ರಮದ ಮುಖೇನ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಎಂಟ್ರಿ ಕೊಡೋಣ. ಕೀರ್ತಿ ಸರ್ ಏನು ಮಾಡ್ತಿದ್ದಾರೆ? ಧರ್ಮ ಕೀರ್ತಿ ಸರ್. ಹಾಯ್ ನಮಸ್ತೆ 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 ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲದಕ್ಕೂ ಕಾಲ ಮತ್ತೆ ಯೋಗ ಕೂಡ ಬರ್ಬೇಕು ಅಂತಾರಲ್ಲ, ದಿಸ್ ಇಸ್ ದ ಪರ್ಫೆಕ್ಟ್. ಯಾಕೆ ಗೊತ್ತಾ, ತುಂಬಾ ದಿನಗಳಿಂದ ಇವ್ರ ಮನೆ ಹೋಮ್ ಟೂರ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ ಇದೆ. ಬಟ್ ಇವತ್ತು ಕಾಲ ಮತ್ತೆ ಕೂಡ ಬಂತು. ತುಂಬಾ ದಿನಗಳೇ ಆಯ್ತು ಬಿಡಿ, ತುಂಬಾ ತಿಂಗಳಿಂದಾನೇ ಅನ್ಕೋತಾ ಇದ್ದೆ. ಬಟ್ ಸರ್ ಬಿಸಿ ಇದ್ರು, ಅವ್ರದ್ದೇನೇನೋ ಸಿನಿಮಾಗಳು ಪಾಪ ಶೂಟಿಂಗು ಅದು ಇದು ಅಂತ ಬಿಸಿ ಇದ್ರು. ಎಸ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಒಂದು ಸುಮನ್ ಟಿವಿ ಟೀಮ್ ನ ನೀವು ಕರೆದಿದ್ದಕ್ಕೆ. ಮೊದಲನೇದಾಗಿ ಇಲ್ಲೇನೋ ಒಂದು ಫೋಟೋ ಇದೆ, ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಆ ಫೋಟೋ ನನಗೆ. ಇದು ಎಂಟ್ರೆನ್ಸು ಸರ್ದು, ಮನೆಯ ಎಂಟ್ರೆನ್ಸ್ ಯಾವ ರೀತಿ ಆಗಿದೆ ಅಂತ. ಸರ್ ತೋರ್ಸಕ್ ರೆಡಿನಾ? ಬನ್ನಿ. ಐ ಆಮ್ ಕ್ಯೂರಿಯಸ್ ಹೇಗಿದೆ ನಿಮ್ಮ ಮನೆ ಅಂತ ನೋಡೋದಕ್ಕೆ. ಸೊ ಇದು ಹಾಲ್. ಎಂಟರ್ ಆಗಿದ ತಕ್ಷಣ ಹಾಲ್. ಓಕೆ. ಡೈನಿಂಗ್ ಸುಮಾರು ಸೋಫಾಗಳಿದೆ. ಬನ್ನಿ. ಇದು ನಮ್ಮ ಅಜ್ಜಿ ಅವ್ರದ್ದು. ಇದು ನಿಮ್ಮ ಅಜ್ಜಿ ಅವರ? ಮಮ್ಮಿ ಅವ್ರ ಮಮ್ಮಿ. ಓ ನೈಸ್, ಎಷ್ಟು ಚೆನ್ನಾಗಿದ್ದಾರೆ ನಡಿಯೋರು. ಓಕೆ. ಅಂದ್ರೆ ಧರ್ಮ ಸರ್ ಅವರ ಅಜ್ಜಿ ಫೋಟೋ. ಅಂದ್ರೆ ಅದ್ರಲ್ಲಿ ಅಜ್ಜಿ ತರ ಕಾಣಿಸ್ತಿಲ್ಲ, ಬಟ್ ಅವ್ರ ಅಜ್ಜಿ ಅದು. ಆಮೇಲೆ ಇಲ್ಲಿ ಸುಮಾರು ಸೋಫಾಗಳಿದೆ, ತುಂಬಾ ಚೆನ್ನಾಗಿದೆ ಸರ್, ಸಖತ್ತಾಗಿದೆ. ಅದು ಬಂದು ನಮ್ಮ ಡ್ಯಾಡಿ ಅವರ ಅಪ್ಪ ಅಮ್ಮ. ಡ್ಯಾಡಿ ಅವರ ಅಪ್ಪ ಅಮ್ಮ ಕೀರ್ತಿರಾಜ್ ಸರ್ ಸಿಕ್ಕಾಬಟ್ಟೆ ವಿಲನ್ ಕ್ಯಾರೆಕ್ಟರ್ ಮೂಲಕ ಎಲ್ಲರನ್ನು ಎಂಟರ್ಟೈನ್ ಮಾಡಿದ್ರು. ಜೊತೆಗೆ ಒಂದು ನನಗೆ ಈಗಲೂ ಅವ್ರು ನೋಡಿದ್ರೆ ಭಯ ಆಗ್ತಾ ಇತ್ತು, ಯಾಕಂದ್ರೆ ಅವ್ರ ಪಾತ್ರ ಆ ಲೆವೆಲಿಗೆ ಇರ್ತಾ ಇತ್ತು. ಸೊ ಇದು ಕೀರ್ತಿರಾಜ್ ಸರ್ ಅಪ್ಪ ಅಮ್ಮ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಫ್ಯಾಮಿಲಿ ಫೋಟೋ. ಇದು ಫ್ಯಾಮಿಲಿ ಫೋಟೋ. ಓಕೆ. ಎಸ್, ಇದು ಅಕ್ಕ ಅಲ್ವಾ? ನಮ್ಮ ಅಕ್ಕ ಬಾವ, ಅಕ್ಕನ ಮಗಳು. ಓಕೆ, ಇದು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ. ನಮ್ಮ ಅಕ್ಕನ ಮಗಳು ಇವಾಗ ನೀವು ನೋಡ್ಬೇಕು, ಆಮೇಲೆ ತೋರಿಸ್ತೀನಿ. ಇವಾಗ ಈಗ ದೊಡ್ಡ ಪಾಪುವಿಂದ ಚೇಂಜ್ ಆಗಿರೋದು. ತುಂಬಾ ವಾಯ್ಸ್ ಕೇಳಿ ಬರ್ತಿತ್ತು, ನೋಡೋಣ ಆಮೇಲೆ ಮಾತಾಡ್ಸೋಣ. ಸರ್ ಇಲ್ಲೇನೋ ಸಕ್ಕಲ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ ಸರ್, ಏನ್ ಸರ್ ಇದು? ಇದು ನಯನ ಮನೋಹರ. ಅದು ಒಂದು ಅಫಿಷಿಯಲ್ ಟೀಸರ್ ಪ್ಲಾನ್ ಮಾಡಿದ್ವಿ. ಆ ಟೀಸರ್ ಟೈಮಲ್ಲಿ ಮಾಡಿರೋಂಥ ಒಂದು ಇನ್ವಿಟೇಷನ್. ಓಕೆ, ಥ್ಯಾಂಕ್ ಯು, ನೀವು ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಕಾಣಿಸ್ತಾ ಇದ್ದಾರೆ ಸರ್, ಏನೋ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಲಂತೂ ರೆಡಿ ಇದ್ದಾರೆ ಬರೋಕ್ಕೆ ಅಲ್ವಾ ಸರ್? ಹೌದು. ಓಕೆ, 16 ವರ್ಷ ಕಂಪ್ಲೀಟ್ ಆಯ್ತು ಅಲ್ವಾ ನಿಮ್ದು? ಹೌದು, 16 years of journey. ಓಕೆ, ಇನ್ನು ಶಿವಕುಮಾರ್ ಸ್ವಾಮೀಜಿ ನನ್ನ ಫೇವರೇಟ್. ನಮ್ಮ ಫೇವರೇಟ್ ಅಷ್ಟೇ. ಓಕೆ, ಅವ್ರ ಫೋಟೋ ನಮ್ಮ ಮನೇಲಿ ಇದು ಪರ್ಮನೆಂಟ್ ಇದೆ, ಯಾರು ಮುಟ್ಟಂಗಿಲ್ಲ. ಇದು ಡ್ಯಾಡಿಗೆ ಇದು ಇರ್ಲೇಬೇಕು, ಮಮ್ಮಿಗೂ ಅಷ್ಟೇ. ಓಕೆ, ಇದು ಅದು ಅವ್ರಿಗೆ ಇದು ಒಂದು ಫೇವರೇಟ್ ಪ್ಲೇಸ್. ಅದು ಏನು ಫುಲ್ ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡೋದೆಲ್ಲ ಅಷ್ಟೇ ಇಲ್ಲೇ ಆರಾಮಾಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಓಕೆ, ಸೂಪರ್ ಸರ್. ಈಗ ಆಲ್ ಎಲ್ಲ ತೋರಿಸಿದ್ರಿ, ನನಗೆ ನೆಕ್ಸ್ಟ್ ನಿಮ್ಮ ಬೆಡ್ರೂಮ್ ನೋಡ್ಬೇಕು, ಯಾವ ರೀತಿಯಾಗಿ ಸೆಟಪ್ ಮಾಡ್ಕೊಂಡಿದ್ದೀರಾ? ಬೆಡ್ರೂಮ್ ಒಂದು ಪುಟಾಣಿ ಚಿಕ್ಕ ಬೆಡ್ರೂಮ್. ಇದು ಬೆಡ್ರೂಮ್. ಬನ್ನಿ. ಓಕೆ, ಇಲ್ಲಿ ಎಂಟ್ರಿ ಆದ ತಕ್ಷಣನೇ ಒಂದಷ್ಟು ಫೋಟೋಸ್ಗಳ ಸುರಿಮಳೆ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಧರ್ಮ ಸರ್ ನೋಡಿ ಹಿಂಗ್ ಕಾಣ್ತಿದ್ದಾರೆ. ನಮ್ಮ ಅಕ್ಕ ಬಾವ
ಅಕ್ಕ ಬಾವ. ಓಕೆ. ಅಕ್ಕನ ಮಗಳು. ಅಕ್ಕನ ಮಗಳು. ಫೈನ್. ಕೀರ್ತಿ ಸರ್. ಸೂಪರ್. ಫುಲ್ ಎಂಟೈರ್ ಫ್ಯಾಮಿಲಿ ಪಿಕ್ ಓವರಾಲ್ ಅಲ್ಲದೆ ಎಲ್ಲ ನೀಟಾಗಿ ಕೊಲಾಜ್ ಮಾಡಿ ಹಾಕಿದ್ದಾರೆ. ಸರ್ ನಿಮ್ಮ ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ಇದೊಂದು ಚಿಕ್ಕ ಜಸ್ಟ್ ಮೈ ನಾರ್ಮಲ್ ಇದು. ನನಗೆ ಕಾರು ಬೈಕ್ಸ್ ಮೊದಲಿಂದ ಇಷ್ಟ ಆಗ್ಬಿಟ್ಟು ಚಿಕ್ಕ ಚಿಕ್ಕ ಕಲೆಕ್ಷನ್ಗಳು. ಹೌದು, ಯೂಶಲಿ ಸರ್ಗೆ ಈ ಬೈಕ್ ಮತ್ತೆ ಕಾರ್ಗಳ ಕ್ರೇಜ್ ಜಾಸ್ತಿ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವೆಲ್ಲ ಇಟ್ಕೊಂಡಿದ್ರ. ಸರ್ ಇದು ಯಾವಾಗ ತಗೊಂಡಿದ್ದು ಸರ್ ಫೋಟೋ? ಇದು ಹಳೇದು ಒಂದು ಇದಕ್ಕೆ ಹೋಗಿದೆ, ಇನಾಗ್ರೇಷನ್ ಆ ಟೈಮಲ್ಲಿ ಕೊಟ್ಟಿದ್ರು ಬರ್ತ್ಡೇಗೆ ಅಂತ ಒಂದು ಗಿಫ್ಟ್. ನಿಮ್ಮ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಹ್ಯಾಪಿ ಬರ್ಡೇ ಧರ್ಮ ಕೀರ್ತಿರಾಜ್ ಅಂತಿದೆ. ಓಕೆ, ಸೂಪರ್. ಇಲ್ಲಿ ಕಾರ್ಗಳದ್ದು ನೋಡ್ತಾ ಇರ್ಬೋದು ನೀವು. ಸರ್ ಬುದ್ಧ ನೀವು ಹಂಗೆ ಇರ್ತೀರಾ ಬಿಡಿ ಸರ್, ತುಂಬಾ ಪೀಸ್ಫುಲ್ ಆಗಿ. ಏನು ಅರೇಂಜ್ ಆಗಿಲ್ಲ, ತುಂಬಾ ಸ್ವಲ್ಪ ಇನ್ನೂ ಅರೇಂಜ್ ಮಾಡಬೇಕು. ಜಸ್ಟ್ ಸದ್ಯಕ್ಕೆ ಹಿಂಗ್ ಸುಮ್ಮನೆ ಇಟ್ಟಿರೋದಷ್ಟೇ. ಓಕೆ. ಅಲ್ಲೊಂದು ಪಕ್ಕದಲ್ಲಿ ಒಂದು ಗೊಂಬೆ ಇದೆ. ಹಾ, ಅದೇ ಪೀಸ್ಫುಲ್. ಇದೆಲ್ಲ ಪೀಸ್ಫುಲ್. ಇದೆಲ್ಲ ನೋಡಿದ್ರೆ ಇನ್ಸ್ಪೈರ್ ಆಗ್ತೀನಿ. ಕಾರ್ಗಳು, ಇದು ಪಾರ್ಷೆ, ಬೈಕು. ಇಲ್ಲಿ ಮನೆ ಗ್ಯಾರೇಜ್ ಅಲ್ಲಿ ಒಂದು ಇಡ್ಬೇಕಂತ ಓಕೆ ಒಂದು ಆಸೆ. ರೆಡ್ ಕಲರ್ ಬೈಕ್. ಸೊ ಡೆಫಿನೆಟ್ಲಿ. ಹೌದು. ಎಲ್ಲ ಯಾವಾಗ ಕಲೆಕ್ಷನ್ಸ್ ಮಾಡಿದ್ವಿ ಇದನ್ನ? ಎಲ್ಲ ಅವಾಗ ಚಿಕ್ಕ ವಯಸ್ಸು. ಐ ಮೀನ್ ಆಲ್ಮೋಸ್ಟ್ ಇದೆಲ್ಲ ನಮ್ಮ ಅಕ್ಕನೇ ಆಕ್ಚುಲಿ. ಇದೆಲ್ಲ ನಮ್ಮ ಅಕ್ಕ ಊರಿಗೆ ಹೋದಾಗ ಗಿಫ್ಟ್ ಮಾಡಿದ್ದು ನನಗೆ. ಇದು ಮತ್ತೆ ದುಬೈಯಿಂದ ತಂದಿದ್ದು. ಸೊ ಪಾರ್ಷೆ ಶೋರೂಮ್ ಹೋದಾಗ ಅದು ಕೊಟ್ಟಿದ್ದು. ಓಕೆ. ಇಲ್ಲೆಲ್ಲ ಸಣ್ಣದೊಂದು ನೀವೇ ರೆಡಿ ಮಾಡಿರೋದು. ಸರಿ, ಇದೊಂದು ಫೋಟೋ. ಅದು ಪೋರ್ಟ್ಫೋಲಿಯೋ ಫೋಟೋ ಶೂಟ್ ಮಾಡುವಾಗ. ಸೊ ಅದೊಂದು ಪೋರ್ಟ್ಫೋಲಿಯೋ ಶೂಟ್ ಫಸ್ಟ್ ಶೂಟ್ ಆದ್ರೆ ನಿಮಗೆ ಫಸ್ಟ್ ಪೋರ್ಟ್ಫೋಲಿಯೋ ಶೂಟ್ ಫೋಟೋ ಸರ್ ಫಸ್ಟ್ ಅಲ್ಲ, ಐ ಥಿಂಕ್ 2012 ಭುವನ್ ಗೌಡ ಅವ್ರ ಹತ್ರ. ಮತ್ತೆ ವಿಶ್ ಯು ದ ಬೆಸ್ಟ್ ಫಾರ್ 2023 ಯಾವ್ದಾರ ಹುಡುಗಿ ಗಿಫ್ಟ್ ನಮ್ಮ ಅಕ್ಕ ನಮ್ಮೆಲ್ಲ ದಡ್ಡು ಮಾಮ ಅಂತ ಬರ್ತಾರೆ. ನಮ್ಮ ಅಕ್ಕನ ಮಗಳು. ನಿಮ್ಮ ಅಕ್ಕನ ಮಗಳು ಕೊಟ್ಟಿರೋದು. ಅವಳು ಕರೆಯೋದು ದಡ್ಡು ಮಾಮ ಅಂತ. ಓಕೆ ಫೈನ್. ಇಲ್ಲೆಲ್ಲ ನೋಡ್ಬೋದು ಸರ್ ಮನೆ ರೂಮಲ್ಲೇ ಟಿವಿ ಇದೆ. ಅವರು ಸಪ್ರೇಟ್ ಆಗಿ ಟಿವಿ ನೋಡ್ತಾರೆ ಅನ್ಸುತ್ತೆ. ಸೊ ಇದಿಷ್ಟು ಧರ್ಮ ಸರ್ ಅವರ ರೂಮು. ಇನ್ನು ಆ ಕಡೆ ಒಂಚೂರು ಅಡುಗೆ ಮನೆ ಹಿಂಗೆ ತಗೊಂಡ್ಬಿಡ್ತೀನಿ ಅಷ್ಟೇ ಸುಮ್ಮನೆ. ಅಲ್ಲಿ ಅಡುಗೆ ಮನೆ. ಬಟ್ ಸರ್ ಚಪಾತಿ ಎಲ್ಲ ಮಾಡ್ತೀರಾ ನೀವೇ? ಎಲ್ಲ ಮಾಡ್ತೀನಿ. ಅಡುಗೆ ಮನೆ. ಚಪಾತಿ ಎಲ್ಲ ಉದ್ದೋದು ಬೇಸ್ ಚಪಾತಿ ತಿನ್ನೋದು. ಸರ್ ಚಪಾತಿ ಡಿಶ್ಗೆ ಸಿಕ್ಕಾಪಟ್ಟೆ ಫೇಮಸ್. ಮಮ್ಮಿ ಜೊತೆ ಕುಕಿಂಗ್ ಎಲ್ಲ ಮಾಡ್ತೀನಿ. ಓಕೆ. ಚಿಕನ್ನು, ಆಮೇಲೆ ಫಿಶ್, ಮಟನ್ ಚಾಪ್ಸ್. ಆಮೇಲೆ ಅವ್ರಿಗೂ ಚಪಾತಿ ಏನಾದ್ರು ಮಾಡ್ಬೇಕಂದ್ರೆ ಎಲ್ಲ ಸುಡೋದು ಗಿಡೋದೆಲ್ಲ ಮಾಡ್ಕೊಡ್ತೀನಿ. ಅದೆಲ್ಲ ಐ ಮೀನ್ ಕುಕಿಂಗ್ ಅಂದ್ರೆ ಬಹಳ ಇಷ್ಟ. ಹೌದು, ಬಿಗ್ ಬಾಸ್ ಫಸ್ಟ್ ಇಂದನೂ ಚಪಾತಿ ಎಷ್ಟು ಕಿತ್ತಾಡ್ತಾ ಇದ್ರು ಇಲ್ಲಿ ಅನುಷ್ ಅವರು. ಮತ್ತೆ ನೀವು ಚಪಾತಿ ತಿನ್ನೋದ್ರಲ್ಲಿ ಫಸ್ಟ್ ಇಂದನೂ ಅದೊಂದು ಇದು. ಬನ್ನಿ, ಇನ್ನೊಂದು ರೂಮ್ ಇದೆ. ಇಲ್ಲಿ ಏನೇನೋ ಇಟ್ಟಿದ್ದಾರೆ. ಅದು ಮಮ್ಮಿದು ಸ್ವಲ್ಪ ಇನ್ನೂ ಕರೆಕ್ಟ್ ಏನು ಅರೇಂಜ್ ಆಗಿಲ್ಲ. ತಿಂಡಿ ಇಟ್ಟಿದ್ದಾರೆ. ಆಮೇಲೆ ಇದು ಏನೇನೋ ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ. ಸರ್ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಡಯಟ್. ಇದು ಇನ್ನೊಂದು ರೂಮು ಮೇಂಟೈನ್ ಮಾಡೋದ್ರಿಂದ. ಇದು ನಮ್ಮ ಅಕ್ಕನ ಮಗಳ ರೂಮು. ಅವಳು ಬಂದಾಗ ಹೋದಾಗ ಯಾರಿದ್ದಾರೆ ನೋಡಿ. ಓ ಹಾಯ್ ಸರ್, ಯಾರಿದು? ಇವಳು ನಮ್ಮ ಅಕ್ಕನ ಮಗಳು ರಿಯಾ. ನಿನ್ನ ಹೆಸರು? ನನ್ನ ಹೆಸರು ರಿಯಾ. ರಿಯಾ. ಓಕೆ ಮಾಮಾ. ಸೊ ನಮಗೆ ಒಂಥರ ಎಂಟರ್ಟೈನ್ಮೆಂಟ್. ಸ್ಕೂಲ್ ಮುಗಿಸ್ಕೊಂಡು ಬರೋದಿಲ್ಲಿ ಅಂಡ್ ವೆರಿ ಹ್ಯಾಪಿ. ಯಾವಾಗಲೂ ಒಂದು ಸ್ಮೈಲಿಂಗ್ ಫೇಸ್. ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೂ ಖುಷಿ, ಅವ್ರಿಗೂ ಖುಷಿ. ಸ್ಕೂಲ್ ಮುಗಿಸ್ಕೊಂಡು ಬರ್ತಾಳೆ. ಮತ್ತೆ ಒಂದು 8 ಗಂಟೆಗೆ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಫೋಟೋದಲ್ಲಿ ನೋಡ್ತಾ ಇದ್ದೆ ನಿನ್ನ ಅಲ್ಲಿ. ಎಷ್ಟು ಚೆನ್ನಾಗಿದ್ರಿ. ಮಾವಂಗೆಲ್ಲ ಗಿಫ್ಟ್ ಕೊಟ್ಬಿಟ್ಟಿದ್ದೀರಾ ನೀವು? ಇಷ್ಟನಾ ಮಾವ ಅಂದ್ರೆ? ಏನ್ ತುಂಬಾ ಇಷ್ಟ ಆಗುತ್ತೆ ಮಾವನಲ್ಲಿ? ಅವ್ರು ತುಂಬಾ ಡೆಡಿಕೇಶನ್ ಆಗ್ತಾರೆ, ಮತ್ತೆ ತುಂಬಾ ಫಿಟ್ ಇದ್ದಾರೆ. ನಾನು ಬಾಸ್ಕೆಟ್ಬಾಲ್ ಮತ್ತೆ ಟೆನ್ನಿಸ್ ಆಡ್ತೀನಿ ಅವ್ರ ಜೊತೆ. ಓಕೆ. ಅವರು ನಿನ್ಗೆ ಹೆಲ್ಪ್ ಮಾಡ್ತಾರಾ ಓದಕ್ಕೆ, ಹೋಮ್ವರ್ಕ್ ಎಲ್ಲ ಮಾಡ್ಕೊಡಕ್ಕೆ? ಸ್ವಲ್ಪ ಬಟ್ ಮೋಸ್ಟ್ಲಿ ಫಿಟ್ನೆಸ್ ಅಲ್ಲಿ ಜಾಸ್ತಿ. ಹೋಮ್ವರ್ಕ್ ಆಗಲ್ಲ, ಅದೇನೋ ಅರ್ಥನೇ ಆಗಲ್ಲ. ಅದೇ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದೆ ಗ್ರೀನ್ವುಡ್ ಅಲ್ಲಿ. ಸೊ ಬಹಳ ಐ ಮೀನ್ 5th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ಗಳು ನೋಡ್ತಾ ಇದ್ರೆ ನಮಗೆ ಭಯ ಆಗುತ್ತೆ. ಏನಪ್ಪ ಹೆಂಗಿತ್ತೋ ಏನೋ. ಬಟ್ ಇವಾಗ ಅದನ್ನೆಲ್ಲ ಓದೋದಕ್ಕೆ. ಸೊ ಇವ್ರು ತುಂಬಾ ಒಳ್ಳೆ ಬಾಸ್ಕೆಟ್ಬಾಲ್ ಪ್ಲೇಯರು. ಸ್ಕೂಲಿಗೂ ಆಡ್ತಾಳೆ. ನೆಕ್ಸ್ಟ್ ಸ್ಟೇಟ್ಗೂ ಆಡೋಣ ಅಂತ ಏನೋ ಪ್ಲಾನಿಂಗ್ ಇದೆ. ಸ್ಟಾರ್ಟ್ ಮಾಡಲು ಟೆನ್ನಿಸ್ ನನ್ನ ಜೊತೆ. ಬಟ್ ಸ್ವಲ್ಪ ಟೆನ್ನಿಸ್ ಬೇಡ, ಬಾಸ್ಕೆಟ್ಬಾಲ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಅದಕ್ಕೆ ವಿ ಆರ್ ಎಂಕರೇಜಿಂಗ್. ಒಂದು ಸ್ಪೋರ್ಟ್ಸ್ ಇರಬೇಕು ಮಕ್ಕಳಿಗೆ. ಒಂದು ಸ್ಪೋರ್ಟ್ಸ್ ಇದ್ದಾಗ ಅದು ಒಂದು ಫೋಕಸ್ ಇರುತ್ತೆ ಲೈಫಲ್ಲಿ. ಒಂದು ಡೆಡಿಕೇಶನ್, ಒಂದು ಇದು ಟೈಮಿಂಗ್, ಒಂದು 2 hours ಅದನ್ನು ಅವ್ನು ಬಂದು ಓದೋದು. ಸೊ ಐ ಥಿಂಕ್ ಶಿ ಇಸ್ ವೆರಿ ಗುಡ್ ಅಂಡ್ ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್. ಸಿನಿಮಾಗಳು ನೋಡಿದ್ಯಾ? ಯಾವ್ದು ಫೇವರೇಟ್? ಇವಾಗ ನಾನು ಟ್ರೇಲರ್ ನೋಡಿದ್ದೀನಿ, ನಾಯನಮ್ಮನ. ಓಕೆ. ಆಮೇಲೆ ರಾನಿ ಸಿನಿಮಾ ನೋಡಿ. ಓಕೆ. ಮತ್ತೆ ಬ್ಲಡ್ ರೋಸ್. ಅದು ಕಣ್ಣ ಸಲಿಗೆ ಹಾಡ್ ಕೇಳಿದ್ಯಾ? ಅದು ಫೇವ್ರೇಟ್. ಅದು ಎಲ್ಲರೂ ಫೇವ್ರೇಟ್. ನನ್ನ ಫೇವ್ರೇಟ್ ಕೂಡ ಅದು. ಕೇಳಿದ್ಯಾ ಆ ಸಾಂಗ್? ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಲೈನ್ ಹಾಡು. ಮತ್ತೆ ಮಾವಂಗೋಸ್ಕರ ನಾನು ಬರೀ ಡಾನ್ಸ್ ಮಾಡ್ತೀನಿ. ಓಕೆ. ಏನು ಇಷ್ಟ ಆಗುತ್ತೆ ಮಾವನಲ್ಲಿ ನಿನಗೆ ಜಾಸ್ತಿ ಗುಣಗಳು?
ಏನಾದರೂ ನಿಮ್ಮಮ್ಮ ಬೈಬೇಕಾದ್ರೆ ಬಿಡಿಸ್ಕೋತಾರ ಮಾವ ಅನ್ನೋ, ಯಾಕಂದ್ರೆ ನನಗೆ ಅದನ್ನ ಮಾವ ಮಾಡ್ತಾ ಇದ್ರು. ಸೊ ಏನಾದರೂ ನೀನು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಮಾವನ ಹತ್ರ ಹೋಗ್ಬಿಟ್ಟು ಹೇಳೋದು, ಮಾವ ನೋಡ್ ಮಾವ ಒಂಚೂರು ಹೇಳು ಅಕ್ಕಂಗೆ, ನಿಮ್ಮ ಅಕ್ಕಂಗೆ ಹೇಳು ಅಂತ ಏನಾರು ಹೇಳಿದ್ದಿದ್ದೇನೆ ಆ ಥರದ್ದು? ಇಲ್ಲ, ಅವಳು ಆಕ್ಚುಲಿ ಓದ್ತಾಳೆ ಚೆನ್ನಾಗಿ. ಆ ಥರದ್ದೇನಿಲ್ಲ. ಆತರ ತುಂಬಾ ಇಲ್ಲ. ತರ್ಲೆ ಮಾಡ್ತೀರಾ ಇಬ್ರು? ಹಾ ಇದೆ, ಆಬ್ವಿಯಸ್ಲಿ ಇರುತ್ತೆ. ನಾನ್ ಬಂದ್ ಡೋರ್ ತೆಗೆಯೋದು ಬೈಯೋದು, ಇಡುವ ಫೋನ್ ಪಕ್ಕದಲ್ಲಿ ಏನ್ ಮಾಡ್ತಿದ್ಯಾ ಅಂತ. ನೀನ್ ಯೂಸ್ ಮಾಡ್ತೀನಿ, ನಮ್ಗೆಲ್ಲ ಯಾವಾಗ ಫೋನ್ ಬಂದಿದ್ದು PUC ಡಿಗ್ರಿನಲ್ಲಿ ಫೋನ್ ತಗೊಂಡಿದ್ ನಾವು, ನೀವಾಗಲೇ ಫೋನ್ ಅಷ್ಟೇ. ಅದ್ಬಿಟ್ಟು ವೆರಿ ಲೈವ್ಲಿ ಒಂಥರ. ನಮ್ಮಮ್ಮನ ಮಾಲಮ್ಮ ಅಂತ ಕರೀತಾರೆ, ಅಮ್ಮ ಅಂತ ಕರೀತಾರೆ. ಆಮೇಲೆ ನಮ್ಮ ಡ್ಯಾಡಿನ ಬಾಬಾ ಅಂತ ಕರೀತಾರೆ. ನಮ್ ಅಜ್ಜಿ ತಾತ ಕಾನ್ಸೆಪ್ಟ್, ಯಾಕಂದ್ರೆ ಅವ್ರು ಇನ್ನೂ ಯಂಗ್ ಫೀಲ್ ಆಗ್ಬೇಕಂತೆ, ಅದಕ್ಕೆ ಅಮ್ಮ ಅಲ್ಲ ಬಾಬಾ ಅಂತ. ಬಾಬಾ ಅವ್ರದ್ದು ಸಿನಿಮಾ ಎಲ್ಲ ನೋಡಿದ್ಯಾ? ಅಂದ್ರೆ ನಿಮ್ ತಾತ ಅವ್ರದ್ದು ಸಿನಿಮಾಗಳೆಲ್ಲ ವಿಲನ್ ಕ್ಯಾರೆಕ್ಟರ್ ಭಯ ಆಗ್ತಿತ್ತು ಅವಾಗ. ನಾನಂತೂ ನೀನು ಎಷ್ಟಿದ್ದಾಗ ಅವ್ರ ಸಿನಿಮಾಗಳು ನೋಡ್ತಿದ್ದೆ, ಬಟ್ ಭಯ ಆಗ್ತಿತ್ತು ಅವಾಗ. ಇಲ್ಲ, ಇವಾಗ ಪರ್ಸನಾಲಿಟಿ ತುಂಬಾ ಚೇಂಜ್ ಆಗುತ್ತೆ ಮನೆಯಲ್ಲಿ. ತುಂಬಾ ಓಕೆ, ದಟ್ ಸೋ ಸ್ವೀಟ್. ಥ್ಯಾಂಕ್ ಯು ಮಾತಾಡೋದಕ್ಕೆ ನಮ್ಮ ಜೊತೆಗೆ. ಓಕೆ, ಓಕೆನಾ? ಓಕೆ ಸರ್, ಬಾಲ್ಕನಿ ಯೂಶಲಿ ನಮಗ್ ಬೇಜಾರಾಗದಾಗ ಅಥವಾ ಈ ವರ್ಕ್ ಅದು ಇದು ಅಂತೆಲ್ಲ ಮನೆಗೆ ಬಂದಂತ ಸಂದರ್ಭದಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಯೂಶಲಿ ಬಾಲ್ಕನಿಯಲ್ಲಿ. ಇದು ನಿಮ್ ಬಾಲ್ಕನಿ ಸಕ್ಕದಾಗಿ ಸೆಟಪ್ ಮಾಡ್ಕೊಂಡಿದ್ದೀರಾ. ಏನ್ ಸರ್ ಜಾಸ್ತಿ ಟೈಮ್ ಮಮ್ಮಿದು? ಅವ್ರಿಗೆ ಒಂಥರ ನಮ್ಮ ಹಳೆ ಮನೆಯಲ್ಲಿ ಇದ್ದಾಗಲೂ ಅಷ್ಟೇ ಬಾಲ್ಕನಿ ತುಂಬಾ ಪಾಟ್ಸ್. ಅವಾಗ ದೊಡ್ಡ ಬಾಲ್ಕನಿ ಇತ್ತು, ಇಂಡಿವಿಜುವಲ್ ಮನೆ ಇದ್ದಾಗ. JP ರಾವ್ ಮನೇಲೂ ಅಷ್ಟೇ, ಮುಂದ್ಗಡೆ ಗಿಡಗಳು ಪಾಟ್ಸ್ ಮೊದ್ಲಿಂದಾನು ಅವ್ರಿಗೊಂದಿದು. ಸೊ ಇಲ್ಲಿ ಚಿಕ್ಕದಾಗೆ ಚೊಕ್ಕವಾಗಿ ನೀಟಾಗಿ ಇಟ್ಕೊಳ್ಳೋಣ ಅಂತ ಒಂದು ಚಿಕ್ಕ ಇಟ್ಟು ಇವಾಗ ಸ್ವಲ್ಪ ಕ್ಲೀನ್ ಮಾಡಿದೀವಿ. ಇಲ್ಲ ಇನ್ನೂ ಇತ್ತು ಪಾಟ್ಸ್ಗಳೆಲ್ಲ. ಸೊ ಅವ್ರಿಗೆ ಏನೋ ಒಂಥರ ಇಷ್ಟ. ಆಮೇಲೆ ಸಾಯಂಕಾಲದ ಹೊತ್ತು ಕಾಫಿ ಕುಡಿಯೋ ಜಾಗ ಇಲ್ಲಿ, ಆಮೇಲೆ ಚೇರ್ ಇರುತ್ತೆ, ಇಲ್ಲೊಂದು ನಮ್ಮ ಅಪ್ಪನಿಗೆ ಒಂದು ಜಾಗ, ಅದು ನಾನು ಮಮ್ಮಿ ಈ ಕಡೆ. ಸೊ ನಾವು ಮಾತಾಡ್ಬೇಕಂದ್ರೆ ಒಂದು 5 ಗಂಟೆ 5:30 ಹಂಗೆ ಶೂಟಿಂಗ್ ಇಲ್ಲದ ಟೈಮಲ್ಲೆಲ್ಲ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿರ್ತೀವಿ. ಒಂದೊಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಲ್ಲಿ. ಓಕೆ, ಮನೆಯ ಫೇವ್ರೆಟ್ ಜಾಗ ಅಂತ ಕೆಲವ್ರಿಗಿರತ್ತೆ, ಈ ಪ್ಲೇಸ್ಗೆ ಹೋದ್ರೆ ಒಂಥರ ಅದೊಂದು ಖುಷಿ ಇರತ್ತೆ ಅಂತ ಹೇಳಿ. ಅದು ನಿಮ್ ರೂಮಾ ಅಥವಾ ಹಾಲಾ ಅಥವಾ ಇಲ್ಲಿ ಇದನ್ನ? ಈ ಬಾಲ್ಕನಿನಲ್ಲಿ ಸ್ವಲ್ಪ ನಾನು ವ್ಯೂ, ಡೇ ಟೈಮ್ ಅಲ್ಲಿ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಒಂದು ಒಳ್ಳೆ ಗುಡ್ ಫೀಲ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಈ ಜಾಗ ಎಸ್ಪೆಷಲಿ ನಿಮಗೆ ತುಂಬಾ ಇಷ್ಟ. ಅಂದ್ರೆ ಮ್ಯೂಸಿಕ್ ಎಲ್ಲ ಕೇಳ್ತೀರಾ ಸರ್? ಮ್ಯೂಸಿಕ್ ಎಲ್ಲ ಕೇಳೋದು ಜಾಸ್ತಿ ಯಾವ ಸಾಂಗ್ ಕೇಳೋದು ಸರ್? ಎಲ್ಲ ಟೈಮ್ ಇನ್ಸ್ಪೈರಿಂಗ್ ಸಾಂಗ್ಸ್, ಮೋಟಿವೇಶನ್ ಸಾಂಗ್ಸ್, ಆಮೇಲೆ ನಮ್ಮ ಕನ್ನಡ ಸಾಂಗ್ಸ್, ಹಿಂದಿ. ಸೊ ಅದು ಇದು ಅಂತಲ್ಲ, ಯಾವ್ದು ಟ್ರೆಂಡಿಂಗು ಇಲ್ಲ, ಯಾವ್ದು ಸ್ವಲ್ಪ ಮನಸ್ಸಿಗೆ ಒಂದು ಬೂಸ್ಟ್ ಕೊಡುತ್ತೆ ಅದನ್ನ ಕೇಳ್ತಾ ಇರ್ತೀನಿ. ಅಮ್ಮ ಇಷ್ಟೆಲ್ಲ ನೀಟಾಗಿ ಬೆಳೆಸಿದಾರೆ, ಎಲ್ಲ ಮಾಡಿದ್ದಾರೆ. ನೀವು ಹೆಲ್ಪ್ ಮಾಡ್ತೀರಾ ಸರ್? ಮನೆ ಕೆಲಸ ಎಲ್ಲ ಮಾಡ್ತೀರಾ ಅಂತ? ಮನೆ ಕೆಲಸ ಎಲ್ಲ ಹೌದು ಮಾಡ್ತೀರಾ. ಆಕ್ಚುಲಿ ಕೋವಿಡ್ ಟೈಮಲ್ಲಂತೂ ನಿಮ್ಗೆ ಗೊತ್ತು, ಮನೆ ಕೆಲಸದಲ್ಲ ಅಲೋವೇ ಇರಲಿಲ್ಲ. ಅಪಾರ್ಟ್ಮೆಂಟ್ ಇದರಲ್ಲಿ ಎಲ್ಲೂ ಇರಲಿಲ್ಲ ಆಕ್ಚುಲಿ. ಅದಂತಲ್ಲ, ಅದ್ರ ಮುಂಚೆನೂ ಮಾಡ್ತಿದ್ವಿ. ಬಟ್ ಆ ಟೈಮಲ್ಲಂತೂ ಆಲ್ಮೋಸ್ಟ್ 2-3 months ನಾನು ಗುರ್ಸಿ ಒರ್ಸಿ ಎಲ್ಲ ಇದು ಮಾಡ್ತಿದ್ದೆ. ಡ್ಯಾಡಿ ಪಾಪ ಕಿಚನಲ್ಲಿ ಹೆಲ್ಪ್ ಮಾಡ್ತಿದ್ರು, ಕಟಿಂಗು, ಪಾತ್ರೆ ತೊಳೆಯೋದು, ಆಮೇಲೆ ನಾನು ಓಡಿಸೋದು, ಇಲ್ಲ ನಾನು ಪಾತ್ರೆ ತೊಳೆಯೋದು ಅವ್ರು ಓಡಿಸೋದು. ಬಟ್ ಗುರ್ಸೋದು ಓಡಿಸೋದೆಲ್ಲ ನಾನೇ ನೀಟಾಗಿ ಇದು ಮಾಡಿ ಎಲ್ಲ ಮಾಡಿ ಆಮೇಲೆ ಜಿಮ್ಗೆ ಹೋಗ್ಬಿಡೋದು. ಸೊ ಅಲ್ಲೇ ವಾಮಪ್ ಫಸ್ಟ್ ಆಗ್ಬಿಡುತ್ತೆ. ಗುರ್ಸಿ ಓಡಿಸೋಷ್ಟೊಳಗೆ ಅಂದ್ರೆ ಫ್ರೆಶ್ ಆಗಿ ಬಳಗಿಲ್ಲ ತಿನ್ಕೊಂಡು ಜಿಮ್ಗೆ ಹೋಗ್ಬಿಡೋದು. ಆ ಥರ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಆ ಟೈಮಲ್ಲಿ ನಮ್ಗೆ ಅನ್ಸ್ಲೇ ಇಲ್ಲ, ಅಯ್ಯೋ ಹೆಂಗಪ್ಪ ಹಿಂಗೆ ಏನು ಅಂತ. ಸುಮ್ಮನೆ ಫ್ಯಾಮಿಲಿ ಬಾಂಡಿಂಗ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಇದಾಯ್ತು. ಆ ಟೈಮಲ್ಲಿ ಇಟ್ ವಾಸ್ ಇದು ಮಾಡೋದು ಅಷ್ಟೇ. ಓಕೆ, ಏನ್ ಇಷ್ಟ ನಮ್ಗೆ ಅವ್ರಿಗೆ ಹೇಳ್ಬೇಕು ಮಾಡ್ಬೇಕಂತಲ್ಲ, ಎಲ್ಲ ನಾವು ತಾನೇ ನಾವು ಮಾಡ್ಬಿಡೋದು. ಅಮ್ಮ ಹೇಳಿ ಅಲ್ಲಿ ಹೋಗು ಅಲ್ಲಿ ಇಡು ಅದು ಇದು ಮಾಡೋಂತಲ್ಲ. ನಮ್ದೇ ಊಟ ಆಗಿದ ತಕ್ಷಣ ಪಾತ್ರೆ ಎಲ್ಲ ನೀಟಾಗಲ್ಲ, ತಟ್ಟೆ ಎಲ್ಲ ಒಂದು ಇದಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೆಳಗೆ ಇಟ್ಬಿಡ್ತೀವಿ ಈ ತರ. ಅಂಡ್ ಕೆಲ್ಸದವ್ರು ಬರಲ್ಲ ಅಂದ್ರೆ ಏನು ಟೆನ್ಷನ್ ಕೊಡಲ್ಲ, ಪರ್ಕೆ ತಗೊಂಡು ಸೀದಾ ಹೋಗ್ಬಿಡ್ತೀನಿ ಆ ಥರ. ಬಟ್ ಅವ್ರಿಗೆ ಪಾಪ ಇಷ್ಟ ಅಲ್ಲ, ಹೆಂಗೆ ಇವನ್ ಯಾಕೆ ಮಾಡ್ತಾ ಅಂತ. ನಮ್ಗೆ ಅದೆಲ್ಲ ಇಲ್ವೇ. ಅಮ್ಮ ಯಾವ ವಿಚಾರಕ್ಕೆ ಯೂಶಲಿ ಬೈತಿರ್ತಾರೆ? ಅಂದ್ರೆ ಈಗ ನಮ್ಮನೇಲಿ ನಮ್ಮಮ್ಮ ಯೂಶಲಿ ನಮ್ದು ಜಗಳ ಅಂತ ಆಗೋದು ಒಂದೇ ವಿಷಯಕ್ಕೆ. ಯಾವುದು? ನಮ್ಮ ಊಟಕ್ಕೆ ಅಷ್ಟೇ. ಯಾಕೆ ಸರ್ ಊಟ ವಿಚಾರ? ಅಂದ್ರೆ ನನ್ ಸ್ವಲ್ಪ ಊಟ ಪ್ರಿಯ ನಾನು. ಆಮೇಲೆ ಅವ್ರು ಸ್ವಲ್ಪ ಟೈಮ್ ಸರಿ ತಿನ್ನಲ್ಲ. ಅವರು ಅವ್ರಿಗೆ ಮನೆ ಕೆಲಸ ನೀಟು, ಮಕ್ಳಿಗೆ ಕೊಡ್ಬೇಕು, ಗಂಡನ್ ಕೊಡ್ಬೇಕು, ಇದೇ ಅವ್ರದ್ದು. ಅವ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಅದಕ್ಕೆ ಒಂದು ಭಯ ಆಗುತ್ತೆ, ಮಮ್ಮಿ ಯಾಕೆ ನೀ ತಿನ್ನಲ್ಲ ಟೈಮಿಗೆ ಊಟ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅದು. ಆಮೇಲೆ ಏನಾದ್ರು ಒಂದೊಂದ್ಸಲಿ ಏನೋ ಆಸೆಯಿಂದ ಮಾಡ್ಬಿಟ್ಟಿರ್ತಾರೆ ಇವತ್ತು ಅನ್ಕೊಂಡು ಹೊಟ್ಟೆ ಅಷ್ಟು ಅನ್ಕೊಂಡ್ಬಿಟ್ಟಿರ್ತೀವಿ. ಅವತ್ತೇ ಕರೆಕ್ಟಾಗಿ ಬರೀ ಮೊಸರನ್ನ ಇರುತ್ತೆ, ಇಲ್ಲ ಇದಿರುತ್ತೆ. ಬಟ್ ಅವತ್ತು ಜಗಳ ಆದ್ರೆ ಜಗಳ ಅಂತ ಅಲ್ಲ, ಅದು ಅಮ್ಮ ಮಗ ಒಂದು ಬಾಂಡಿಂಗ್. ಏನ್ ನೀ ಏನಾದ್ರು ಮಾಡ್ಕೊಡಿ ಅಂತ ಏನು ಇಲ್ವಾ, ಚಿಕನ್ ಮಾಡಿದ್ರು ಅವತ್ತು ಯಾಕೆ ಅಂತ. ಹೌದೌದು ಮಾಡಾಕ್ತಾರೆ, ಹೋಗು ಮದುವೆ ಆಗ ಆವಾಗ ಗೊತ್ತಾಗುತ್ತೆ ನಂಗೆ.
ಸೊ ಅವಾಗ ಹೇಳ್ತಾರೆ ಹೆಂಡತಿ ಬರ್ಲಿ ಅವಾಗ ಗೊತ್ತಾಗುತ್ತೆ ನಿನ್ಗೆ ಈ ತರ ರೋಪ್ ಮಾಡು ಅವಾಗ ಗೊತ್ತಾಗುತ್ತೆ ಅಂತ. ನನ್ನ ಜೊತೆ ಮಾಡ್ದಂಗೆ ಅವಳ ಜೊತೆ ಮಾಡು ಅಷ್ಟೇ ಓಡೋಗ್ಬಿಡ್ತಾಳೆ. ಕರೆಕ್ಟ್ ಸರ್, ಅದಂತೂ ನಿಜ. ಅದು ನಿಜವಾಗ್ಲೂ ಹೌದು. ಈಗ ಅಮ್ಮಂದ್ರಾದ್ರೆ ಯೂಶಲಿ ಮಧ್ಯರಾತ್ರಿ ಎಲ್ಲ ಎದ್ಬಿಟ್ಟು ಇದು ಮಾಡ್ಕೊಡ್ತಾರೆ, ಬಟ್ ಸೊ ಆ ಥರ ಈಗ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಅದು ಎಕ್ಸ್ಪೀರಿಯನ್ಸ್. ದಟ್ ಅಷ್ಟೇ, ಬೇರೆ ಏನು ಪರ್ಸನಲ್ ಆಗಂತೂ ಯಾವುದೋ ವಿಷಯಕ್ಕೆ ಏನು ಜಗಳ ಅದು ಇದು ಏನಿಲ್ಲ. ಆಮೇಲೆ ಅವ್ರು ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗೋದು ಇದು ಮಾಡೋದು, ಸೊ ಅದೆಲ್ಲ ಇದ್ದೇ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವೊಂದು ಮನೆಯ ಹೋಮ್ ಟೂರನ್ನು ತೋರಿಸಿದ್ದಕ್ಕೆ. ಯಾಕಂದರೆ ನನಗೆ ಯೂಶಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಭಾಳ ಜನ ಕ್ಯೂರಿಯಾಸಿಟಿ ಇರುತ್ತೆ, ಧರ್ಮ ಸರ್ ಮನೆ ಹೆಂಗಿರ್ಬೋದು ಅಂತೇಳಿ. ಇಷ್ಟೊಂದು ಸಿನಿಮಾಗಳು ಮಾಡಿದ್ದಾರೆ, ಕಣ್ಣ ಸಲಿಗೆ ಸಿಕ್ಕಾಪಟ್ಟೆ ಒಳ್ಳೆ ಹಾಡುಗಳನ್ನ, ಅಂದರೆ ಹಾಡು ಸಿಕ್ಕಾಪಟ್ಟೆ ಫೇಮಸ್ ನೀವು ಅದರಲ್ಲಿ. ಆಮೇಲೆ ಇನ್ನೊಂದು ಸಾಂಗು ನಿಮ್ಮದು ಸಿಕ್ಕಾಪಟ್ಟೆ ಫೇಮಸ್, ಕೊಂಚರೇಶ್. ಸುಮಾರು ಸಾಂಗ್ಗಳು ನೋಡಿರ್ತೀವಿ. ಮನೆ ಹೆಂಗಿರುತ್ತೆ, ಅವ್ರ ಪರ್ಸ್ನಲ್ ಲೈಫ್ ಯಾವ ರೀತಿಯಾಗಿರುತ್ತೆ, ಪ್ರೊಫೆಷನಲ್ ಲೈಫ್ ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಭಾಳ ಜನರಿಗಿರುತ್ತೆ. ಅದನ್ನು ಇವತ್ತು ಈ ಕಾರ್ಯಕ್ರಮದ ಮುಖೇನ ತಿಳಿಸುವಂಥ ಪ್ರಯತ್ನ ಮಾಡಿದ್ವಿ. ಆ್ಯಂಡ್ ನೀವು ಅಷ್ಟೇ ಚೆಂದಾಗಿ ಆನ್ಸರ್ ಮಾಡಿದ್ವಿ ಅದೆಲ್ಲದಕ್ಕೂ, ಆ ಪ್ರಶ್ನೆಗಳಿಗೆಲ್ಲದಕ್ಕೂ ಆನ್ಸರ್ ಮಾಡಿದ್ವಿ. ಕೀರ್ತಿರಾಜ್ ಸರ್ನು ಅಷ್ಟೇ ಭೇಟಿಯಾಗಿದ್ದು, ಅವ್ರನ್ನ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಅಕ್ಕನ ಮಗಳು ಅದು ಸ್ಪೆಷಲ್, ಅದು ಒಂಥರ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ನಿಮ್ಮ ಹೋಮ್ ಟೂರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್, ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸುಮನ್ ಟಿವಿ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಟೈಮ್. ಪೂಜಾ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮು. ಆ್ಯಂಡ್ ಒಂದು ಮನೆ ಹೋಮ್ ಟೂರು ಜನರಲಾಗೆ ಮನೆ ದೊಡ್ಡದಾಗೆ ಇರಬೇಕು, ಇಲ್ಲ ಮನೆ ಒಳಗಡೆನೇ ಏನೋ ದೊಡ್ಡದಿರಬೇಕು ಆ ಥರದ್ದು ಏನಿಲ್ಲ. ನಾನು ಹೇಳ್ದೆ ಅವ್ರಿಗೆ, ಜಸ್ಟ್ ಒಂದು ಪುಟಾಣಿ ಚಿಕ್ಕ ಕ್ಯೂಟ್ ಆಗಿರೋ ಒಂದು ಮನೆ ಅಷ್ಟೇ ಅಂತ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಸರ್ ಜಸ್ಟ್ ಒಂದು ಹೋಮ್ ಟೂರ್, ಇಟ್ ಡಸಂಟ್ ಮ್ಯಾಟರ್, ವಿ ಜಸ್ಟ್ ವಾಂಟ್ ಟು ಕಮ್ ಅಂತ. ಸೊ ತುಂಬ ಚೆನ್ನಾಗಿ ನಡೆಸ್ಕೊಟ್ರು, ತುಂಬ ಚೆನ್ನಾಗಿ ತೋರಿಸಿದ್ರು. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ನಮ್ಮ ಮನೆಗೆ ಕರೆದ್ಬಿಟ್ಟು ಒಳ್ಳೆ ಟೀ ಮಾಡಿಕೊಟ್ರು, ಒಳ್ಳೆ ಮಜ್ಜಿಗೆ ಕೊಟ್ಟರು ಆ್ಯಂಡ್ ತುಂಬ ಚೆಂದ ಟ್ರೀಟ್ ಮಾಡಿದ್ರು ಸರ್. ತುಂಬ ಖುಷಿ ಆಯಿತು. ಅಷ್ಟು ದೊಡ್ಡ ಸ್ಟಾರ್ ಮಗ ಆದರೂ ಕೂಡ ಒಂಚೂರು ಎಲ್ಲೂ ಕೂಡ ಆ್ಯಟಿಟ್ಯೂಡ್ ಇಲ್ಲ, ತುಂಬ ಡೌನ್ ಟು ಅರ್ತ್ ನೇಚರ್. ನನಗೆ ಆ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಬಹುಶಃ ಬಿಗ್ ಬಾಸ್ ಮನೇಲಿ ನೋಡಿದ್ದಕ್ಕೂ ಡೈರೆಕ್ಟಾಗಿ ನೋಡ್ತಿರೋದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಹಿಂದೆ ಭೇಟಿ ಮಾಡಿದ್ದೆ, ಬಟ್ ಇವತ್ತೊಂಥರ ಡೀಪಾಗಿ ಕನೆಕ್ಟ್ ಆಗಿದ್ದು. ಸುಮಾರು ಅವರ್ಗಳಿಂದ ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಸಿಕ್ಕಾಬಟ್ಟೆ ಖುಷಿ ಆಯಿತು. ಆ್ಯಂಡ್ ಬಿಗ್ ಬಾಸಲ್ಲಿ ನೋಡಿದಂತಹ ವ್ಯಕ್ತಿತ್ವಕ್ಕೂ, ಡೈರೆಕ್ಟಾಗಿ ನೋಡಿದಂತಹ ವ್ಯಕ್ತಿತ್ವಕ್ಕೂ ಬಹಳ ಖುಷಿ ಆಯಿತು ಸರ್. ಅದೇ ಥರನೇ ನೀವು ಇಲ್ಲೂ ಇದ್ರಿ. ತುಂಬ ಖುಷಿ ಆಯಿತು ನಿಮ್ಮನ್ನ ಭೇಟಿ ಮಾಡಿ. ಆ್ಯಂಡ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮ್ಮ ಮುಖೇನ ಬರಬೇಕು, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮಗೆ ಸಿಗಲಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಫ್ಯೂಚರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಧರ್ಮ ಸರ್ ಅವರ ಹೋಮ್ ಟೂರ್. ಮತ್ತೊಂದು ಹೋಮ್ ಟೂರ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.